ಮುಂದಿನ ಉಪನ್ಯಾಸ ಶ್ರೀ ಗುರು ಮಹಿಮೆ ಅನಂತ ಈ ವಿಷಯದ ಮೇಲೆ ಉಪನ್ಯಾಸ ನೀಡಬೇಕಾಗಿ ಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾರಾಜರವರಲ್ಲಿ ವಿನಂತಿಸುತ್ತೇನೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದಿವ್ಯತ್ರಯರಲ್ಲಿ ಶ್ರದ್ಧೆಯಿಂದ ನಮಿಸ್ತೇನೆ. ಈ ಮಧ್ಯಾಹ್ನದ ಅಧಿವೇಶನದಲ್ಲಿ ಪ್ರಥಮ ಉಪನ್ಯಾಸವನ್ನು ಶ್ರೀ ನಾಗಮಹಾಶಯರನ್ನ ಕುರಿತು ಅತ್ಯಂತ ಮನೋಜ್ಞವಾಗಿ ನೆರವೇರಿಸಿಕೊಟ್ಟಂತಹ ಪೂಜ್ಯರಾದ ಸ್ವಾಮಿ ವೀರಭದ್ರಾನಂದಜಿ ಮಹಾರಾಜರವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸೋದರಿಯತಿಗಳಾದ ಪೂಜ್ಯ ಸ್ವಾಮಿ ಶಾಂತಾನಂದಜಿ, ಪೂಜ್ಯ ಸ್ವಾಮಿ ಶಾರದೇಶಾನಂದಜಿ ಅವರಿಗೆ ನನ್ನ ಗೌರವವನ್ನು ಸಮರ್ಪಿಸ್ತೇನೆ. ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಆದಿಯಾಗಿ ಎಲ್ಲ ಪೂಜ್ಯರಿಗೆ ಮತ್ತು ಪೂಜ್ಯ ಮಾತಾಜಿಯವರುಗಳಿಗೆ ನನ್ನ ಪ್ರಣಾಮಗಳು. ಸಮಯ ಸಾಕಷ್ಟು ಆಗಿದೆ. 10 ನಿಮಿಷ ನಾನು ಉಪನ್ಯಾಸ ಕಡಿಮೆ ಮಾಡಿ ಸಮಯಕ್ಕೆ ಸರಿಯಾಗಿ ಮುಗಿಸ್ತೇನೆ. ನನ್ನನ್ನು ಶ್ರೀ ಗುರು ಮಹಿಮೆ ಅನಂತ ಅನ್ನೋ ವಿಷಯವನ್ನು ಕುರಿತು ಮಾತನಾಡಬೇಕು ಅಂತ ನಿರ್ದೇಶಿಸಿದ್ದಾರೆ ಪೂಜ್ಯರು. ಶ್ರೀ ಅನ್ನೋ ಶಬ್ದ ಸಂಪತ್ತನ್ನು ಸೂಚಿಸುವಂಥದ್ದು. ಶ್ರೀ ಮತ್ತು ಸಿರಿ ತತ್ಸಮ ಹಾಗೂ ತದ್ಭವ ನಮ್ಮ ಭಾಷಾ ವ್ಯಾಕರಣದ ಪ್ರಕಾರ. ಗುರು ನಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬದುಕಿನಲ್ಲಿ ಪರಿಚಯ ಆಗಿರ್ತಾನೆ. ಬ್ರಹ್ಮಾನಂದರು ಒಂದು ಮಾತು ಹೇಳ್ತಾ ಇದ್ರು, ಪಿಕ್ ಪ್ಯಾಕೆಟ್ ಮಾಡೋದನ್ನು ಕಲ್ತ್ಕೊಳ್ಳೋದಕ್ಕೇನೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಇನ್ನು ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಭಗವತ್ ಸಾಕ್ಷಾತ್ಕಾರಕ್ಕೆ ಅವಶ್ಯಕವಾದಂತಹ ವಿಚಾರದ ಬಗ್ಗೆ ಮಾರ್ಗದರ್ಶನಕ್ಕೆ ಗುರು ಬೇಡವೇ ಅಂತ ಹೇಳಿ. ಹಾಗಾಗಿ ಜಗತ್ತಿನಲ್ಲಿ 700 ಕೋಟಿ ಜನ ಇದ್ದೇವೆ. ಪ್ರತಿಯೊಬ್ಬರ ಜಾಯಮಾನವೂ ಒಂದೊಂದು ರೀತಿ ಇದೆ ನೋಡಿ. ಇವತ್ತಿನ ವಿಜ್ಞಾನ ಕೂಡ ಒಪ್ಕೊಂಡಿದೆ, ಒಬ್ಬರ ಹೆಬ್ಬೆಟ್ಟಿನ ಗುರುತಿನಂತೆ ಇನ್ನೊಬ್ಬರದಿಲ್ಲ 700 ಕೋಟಿ ಜನರಲ್ಲಿ. ಅಷ್ಟರ ಮಟ್ಟಿಗೆ ಭಗವಂತನ ಸೃಷ್ಟಿ ಕಾರ್ಯ ವೈಶಿಷ್ಟ್ಯಪೂರ್ಣವಾಗಿದೆ. ಗುರುವಿನ ಮಹಿಮೆಯನ್ನು ಅಲ್ಲಗಳೆಯುವಂತಿಲ್ಲ. ನಮ್ಮ ಯೋಗ್ಯತೆ, ಶ್ರದ್ಧೆ, ಅರ್ಹತೆಗೆ ತಕ್ಕಂತೆ ನಾವು ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗಬಹುದು. ಗುರುವನ್ನು ಅರಿತಷ್ಟು ಅವನ ಮಹಿಮೆ ನಮಗೆ ಅರ್ಥವಾದಷ್ಟು ಮತ್ತು ಅವನು ನಮಗೆ ತೋರಿಸಿದಂತಹ ಸತ್ಪಥದಲ್ಲಿ ನಾವು ದಾಪುಕಾಲು ಹಾಕ್ತಾ ನಮ್ಮ ಉದ್ಧಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಜಗತ್ತಿನಲ್ಲಿ ಅಸಂಖ್ಯಾತ ಸಾಧಕರು ನಮ್ಮ ಮುಂದೆ ಸಾಬೀತುಪಡಿಸಿದ್ದಾರೆ. ಭಾರತ ಬದುಕಿರ್ತಕ್ಕಂಥದ್ದು ಅತ್ಯಮೂಲ್ಯವಾದ ಜೀವನ ಸಂಹಿತೆಯ ಕೆಲವು ಮಾತುಗಳಿಂದ. ಇದನ್ನು ಆದರ್ಶ ಅಂತ ಕರೀತೇವೆ. ಧರ್ಮ ಅಂತಂದರೆ ರೈಚಿಯಸ್ನೆಸ್ ಅಂತ ಹೇಳ್ತೇವೆ. ಧರ್ಮ ಅಂದರೆ ಅದು ಜೀವನ ಸಂಹಿತೆ ಅಂತ ಕರೀತೇವೆ. ಧರ್ಮ ಆರ್ಯ ಅನ್ನೋದೇ ಆಡು ಭಾಷೆಯಲ್ಲಿ ದಮ್ಮಯ್ಯ ಅಂತಾಗಿದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಈ ನಿಟ್ಟಿನಲ್ಲಿ ಮಾತೃದೇವೋಭವ, ತಾಯಿ ನಮಗೆ ದೇವರು, ಪಿತೃದೇವೋಭವ, ತಂದೆ ನಮಗೆ ದೇವರು, ಆಚಾರ್ಯ ದೇವೋಭವ, ಗುರು ನಮಗೆ ದೇವರು. ಈ ರೀತಿ ನಮ್ಮ ಬದುಕನ್ನು ರೂಪಿಸುವಂತಹ ಆದರ್ಶಗಳನ್ನು ಗಮನಿಸ್ತೇವೆ. ಮಾಂಸಲವಾದ ಈ ಆರ್ಗ್ಯಾನಿಕ್ ಫಿಸಿಕಲ್ ಬಾಡಿ ಏನಿದೆ, ಈ ಮೆಟಬಾಲಿಕ್ ಬಾಡಿ ಅಂತ ಏನು ಕರೀತೇವೆ,
ಇದರ ಜನನಕ್ಕೆ ತಾಯಿ ತಂದೆಯರು ಕಾರಣೀಭೂತರಾಗ್ತಾರೆ. ಆದರೆ ನಮಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥವನು ಗುರು. ಹೀಗಾಗಿ ಗುರು ನಮಗೆ ಸಂಸ್ಕಾರ ಕೊಡೋದ್ರಿಂದ ಅವನು ದ್ವಿಜತ್ವವನ್ನು ಕೊಡ್ತಾನೆ, ಎರಡನೆಯ ಜನ್ಮವನ್ನು ಕೊಡ್ತಾನೆ ಅನ್ನೋದು ಭಾರತೀಯರ ನಂಬಿಕೆ. ಹೀಗಾಗಿ ಗುರುವಿನ ಬಗ್ಗೆ ಅಪಾರವಾದ ಗೌರವ, ಮಹತ್ವ ಮತ್ತು ಅವನ ಅನಿವಾರ್ಯತೆಯನ್ನು ನಮ್ಮ ಪರಂಪರೆ ನೋಡ್ತಾ ಬಂದಿದೆ. ಗುರುವನ್ನು ಲೌಕಿಕ ಆಯಾಮದಲ್ಲಿ ಮತ್ತು ಪಾರಮಾರ್ಥಿಕ ಆಯಾಮದಲ್ಲಿ ಎರಡೂ ಕಡೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಆದರೆ ಒಂದಂತೂ ಸತ್ಯ, ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ ಮತ್ತು ವಿದ್ಯೆ ಕಲಿಸಿದ ಗುರು, ಈ ಮೂರು ಜನರ ಕೈಯಲ್ಲಿ ವ್ಯಕ್ತಿಯೊಬ್ಬನನ್ನು ತಿದ್ದೋದಕ್ಕಾಗಲಿಲ್ಲ ಅಂದರೆ ಬಹುಶಃ ಇನ್ಯಾವ ದೇವರ ಕೈಯಲ್ಲೂ ಕೂಡ ವ್ಯಕ್ತಿಯಲ್ಲಿ ಸುಧಾರಣೆ ತರೋದು ಸುಲಭದ ಮಾತಲ್ಲ ಅನ್ನೋದು ಜಗತ್ತಿನ ತೀರ್ಮಾನ. ಆಚಾರ್ಯೋಪದೇಶ ಅಂತಲೇ ತೈತ್ತಿರೀಯ ಉಪನಿಷತ್ನಲ್ಲಿ ಒಂದು ಅಧ್ಯಾಯ. ಈ ಅಧ್ಯಾಯ ಜಗತ್ತಿನ ಪ್ರಥಮ ಘಟಿಕೋತ್ಸವ ಭಾಷಣ. ಪರ್ಹ್ಯಾಪ್ಸ್ ದಿಸ್ ಈಸ್ ದಿ ಫಸ್ಟ್ ಕಾನ್ವೊಕೇಶನ್ ಅಡ್ರೆಸ್ ಇನ್ ಹ್ಯೂಮನ್ ಹಿಸ್ಟ್ರಿ. ಅಲ್ಲಿ ನಮಗೆ ಯಾವ್ಯಾವ ರೀತಿಯ ಕೆಲಸಗಳನ್ನು ಬದ್ಧತೆಯಿಂದ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗುರುವಿನ ನಿರ್ದೇಶನ ಇದೆ. ಅಲ್ಲಲ್ಲಿ ಏನು ಮಾಡಬಾರ್ದು ಅನ್ನೋ ಎಚ್ಚರಿಕೆಯ ನಿರ್ದೇಶನವನ್ನು ನಾವು ನೋಡ್ತೇವೆ. ಗುರುವನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಭಾಳ ಸೀಮಿತವಾದ ಅರ್ಥದಲ್ಲಿ ವಿಶ್ಲೇಷಿಸೋದ್ರ ಮೂಲಕ ಅವನನ್ನು ಕುಬ್ಜನನ್ನಾಗಿ ಮಾಡಿಸ್ಬಿಡ್ತೇವೆ. ಆದರೆ ಶ್ರೀರಾಮಕೃಷ್ಣರು ಹೇಳೋ ಹಾಗೆ ಗುರು ಅಂತಕ್ಕಂಥವನು ಪ್ರಾರಂಭಿಕ ಹಂತದಲ್ಲಿ ವ್ಯಕ್ತಿಯಾಗಿ ನಮಗೆ ಕಂಡರೂ ಕೂಡ ಈ ಗುರು ಅಂತಕ್ಕಂಥದ್ದು ಒಂದು ತತ್ವ. ಗುರು ಅಂತಕ್ಕಂಥದ್ದು ಒಂದು ತತ್ವ. ನಗುರೋರಧಿಕಂ ತತ್ವಂ ಅಂತಲೇ ಗುರುವನ್ನು ಗೌರವಿಸಲಾಗಿದೆ. ಗುರುವಿಗಿಂತಲೂ ದೊಡ್ಡ ತತ್ವ ಇಲ್ಲ. ನಗುರೋರಧಿಕಂ ತಪಃ ಅಂತಲೂ ಇದೆ. ಇಲ್ಲಿ ನಮಗೆ ಅರ್ಥವಾಗುತ್ತೆ ಗುರು ಏನೆಲ್ಲ ಮಾಡಬಲ್ಲ ಅನ್ನುವಂತಹ ಒಂದು ವಿಶೇಷವಾದ ಕಾರ್ಯಪ್ರಣಾಳಿಕೆಯ ಬಗ್ಗೆ. ಮನುಷ್ಯ ಜ್ಞಾನದಾಹಿ ಆಗಬೇಕು, ಅವನು ಜ್ಞಾನಗ್ರಾಹಿ ಆಗಬೇಕು, ಅವನು ಗುಣಗ್ರಾಹಿ ಆಗಬೇಕು ಅಂತ ಬಯಸುತ್ತೆ ಮನುಷ್ಯ ಜೀವನದ ಸಾರ್ಥಕತೆಯನ್ನು ಕುರಿತಾದಂತಹ ಬದುಕಿನ ಸಂಹಿತೆ. ಇಲ್ಲಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಗಮನಿಸ್ತೇವೆ, ಧರ್ಮದ ಅನುಷ್ಠಾನ ಅಂತಂದರೆ ಸಮಾಜ ಸೇವೆ ಮಾಡೋದು, ಪರೋಪಕಾರ ಮಾಡೋದು ಅನ್ನುವಂತಹ ಒಂದು ವಿಷಯ. ಆದರೆ ನಾವೆಲ್ಲರೂ ನೆನಪಿಟ್ಕೊಳ್ಬೇಕು, ಧರ್ಮ ನಮ್ಮನ್ನು ನಿರ್ದೇಶಿಸೋದು ಕೇವಲ ಸಮಾಜ ಸೇವೆ ಮಾಡಬೇಕು ಅನ್ನೋ ಧೋರಣೆಗಾಗಿ ಅಲ್ಲ, ಕೇವಲ ಪರೋಪಕಾರ ಮಾಡಬೇಕು ಅನ್ನೋ ಧೋರಣೆಗಾಗಿ ಅಲ್ಲ. ಸ್ವತಃ ವಿವೇಕಾನಂದರೇ ಜಾನ್ ಡಿ ರಾಕ್ಫೆಲ್ಲರ್ನಿಗೆ ಹೇಳ್ತಾರೆ, ಸೇವೆ ಎಂಬುದು ಭಾವುಕತೆಯಲ್ಲ, ಸೇವೆ ಅನ್ನೋದು ಜೀವನ ವಿಧಾನ ಅಂತ. ನೋಡಿ, ಒಬ್ಬ ಸರಿಯಾದ ಗುರು ನಮ್ಮ ಬದುಕನ್ನು, ದಿಕ್ಕನ್ನು ಸುಸ್ಪಷ್ಟವಾಗಿ ಬಿಡಿಸಿಡ್ತಾನೆ. ಇದರ ಅರ್ಥ ಏನು? ನಿಜವಾದ ಅರ್ಥದಲ್ಲಿ ಧರ್ಮದ ಅನುಷ್ಠಾನ ಅಂತಂದರೆ ಇದು ಋಣ ಸಂದಾಯ ಅಂತ ಚಿಂತಕರು ಹೇಳ್ತಾರೆ. ಈ ಪ್ರಪಂಚ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಈ ಪ್ರಪಂಚದಿಂದ ನಾವು ಸಾಕಷ್ಟು ಬೆಳೆದಿದ್ದೇವೆ. ಕಬೀರ ಹೇಳಿದ ಹಾಗೆ, ನನ್ನದೆಂಬುದೇನಿಲ್ಲ, ಇರುವುದು ನಿನ್ನದೇ ಎಲ್ಲ, ನಿನ್ನದ ನಿನಗೆ ಅರ್ಪಿಸುತ್ತಲಿ ನೆಮ್ಮದಿಯಿಂದಿರುವೆ. ಈ ನಿಟ್ಟಿನಲ್ಲಿ ಒಂದು ಕೃತಜ್ಞತಾ ಭಾವನೆ, ಒಂದು ಧನ್ಯತಾ ಭಾವನೆ, ಭಗವಂತ ಕೊಟ್ಟಂತಹ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಗಳಿಸಿದ ಮೇಲೆ ನಾನು ನಿಜಕ್ಕೂ ಕೂಡ ದೇವರ ಒಂದು ಆಲೋಚನೆಯಲ್ಲಿ, ಅವನ ನಿರೀಕ್ಷೆಯಲ್ಲಿ ನಾನು ಪರಿಪೂರ್ಣವಾಗಿ ಅವನಿಗೆ ಶರಣಾಗೋದ್ರ ಮೂಲಕ ನಾನು ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನಲ್ಲ ಅಂತಕ್ಕಂಥ ಧನ್ಯತೆ ಇದೆಯಲ್ಲ, ಇದು ಬಹಳ ದೊಡ್ಡ ಫಲ ನಮ್ಮ ಬದುಕಿನಲ್ಲಿ. ಈ ನಿಟ್ಟಿನಲ್ಲಿ ನಾವು ಸಂಚರಿಸಬೇಕಾದರೆ ಗುರುವನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣ ವಚನವೇದ ಓದಬೇಕು. ದಯವಿಟ್ಟು ಯಾರ ಬಳಿ ವಚನವೇದ ಇಲ್ವೋ ಅದನ್ನು ಕೊಂಡು ಈ ಭಕ್ತ ಸಮ್ಮೇಳನದ ಸವಿ ನೆನಪಿಗಾಗಿ ನೀವು ಅದರ ಪಾರಾಯಣ ಶುರು ಮಾಡಬೇಕು. ಸುಮಾರು 1200 ಪುಟಗಳ ವಚನವೇದದಲ್ಲಿ ನೀವು ಯಾವುದೇ ಪುಟದಲ್ಲೂ ಕೂಡ ನಮ್ಮ ಬದುಕಿಗೆ ಅತ್ಯವಶ್ಯಕವಾದಂತಹ ಮಾರ್ಗದರ್ಶನದ ನುಡಿಗಳನ್ನು ನಾವು ನೋಡ್ತೇವೆ. ರಾಮಕೃಷ್ಣರ ಮಾತುಗಳಿಗೆ ಪ್ರವೇಶ ಮಾಡೋದಕ್ಕೆ ಮೊದಲು ನಾನು ಈ ಜಗತ್ತು ಯಾವ ರೀತಿಯಲ್ಲಿ ಮನುಷ್ಯನನ್ನು ವಿವೇಕಯುತವಾಗಿ ನಡ್ಕೋಬೇಕು ಅಂತ ಎಚ್ಚರಿಸಿದೆ.
ಮನುಷ್ಯ ಈ ಜಗತ್ತನ್ನು ಅನಿವಾರ್ಯವಾಗಿ ಯಾವ ಮಟ್ಟದಲ್ಲಿ, ಯಾವ ಹಂತದಲ್ಲಿ ತನ್ನದು ಅಂತ ಸುರಕ್ಷಿತವಾಗಿ ಭಾವಿಸಿ ಮುನ್ನೆಲೆಗೆ ಅವನು ಹೆಜ್ಜೆ ಹಾಕಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೆಲವು ಮಹಾತ್ಮರು ಹೇಳಿದಂಥ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ರವೀಂದ್ರನಾಥ ಟ್ಯಾಗೋರ್ ಒಂದು ಕಡೆ ಹೇಳಿದ್ದುಂಟು, ಬಹಳ ಅದ್ಭುತವಾದ ಮಾತದು. ಪ್ರಪಂಚದೊಂದಿಗೆ ತನಗಿರುವ ಸಂಬಂಧವನ್ನು ಮನುಷ್ಯ ಏನಾದರೂ ಅರಿಯದೇ ಹೋದರೆ, ಈ ಪ್ರಪಂಚದೊಂದಿಗೆ ತನಗಿರುವ ಸಂಬಂಧವನ್ನು ಮನುಷ್ಯನೇನಾದರೂ ಅರಿಯದೇ ಹೋದರೆ, ಅಯ್ಯೋ, ಅವನು ತಾನು ವಾಸಿಸುವ ಸ್ಥಳವನ್ನೇ ಸೆರೆಮನೆ ಎಂದು ಭಾವಿಸಬೇಕಾಗುತ್ತದೆ. ಈ ಪ್ರಪಂಚದೊಂದಿಗೆ ನಮಗೊಂದು ಸಂಬಂಧ ಇದೆ. ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್, ನಮಗೆಲ್ಲ ಗೊತ್ತಿದೆ. ಈ ಪ್ರಪಂಚದ ಜೊತೆ ನಮ್ಮ ಸಂಬಂಧ ಎಷ್ಟಿರಬೇಕು ಅನ್ನೋದು ವಿವೇಕದ ಮಾತು. ಆದರೆ ಪ್ರಪಂಚ ನನಗೆ ಬೇಕಾಗಿಲ್ಲ ಅಂತಕ್ಕಂಥದ್ದು ಧೂರ್ತತನ, ಅವಿವೇಕದ, ಅಜ್ಞಾನದ ಮಾತು. ಭಗವಂತನೂ ಕೂಡ ಅವತರಿಸಿ ಬಂದು ಪ್ರಪಂಚದಲ್ಲಿ ತನ್ನ ಲೀಲಾ ಕಾರ್ಯವನ್ನು ನೆರವೇರಿಸಿಬಿಟ್ಟು ಹೊರಟೋಗ್ತಾನೆ. ಈ ನಿಟ್ಟಿನಲ್ಲಿ ಈ ಪ್ರಪಂಚದೊಂದಿಗೆ ನಮಗೊಂದು ಸಂಬಂಧ, ಈ ಸಂಬಂಧದ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಶ್ರೀ ಗುರು ಇದಾನಲ್ಲ, ಅವನನ್ನು ಎಂದೂ ಕೂಡ ನಾವು ಸ್ಮರಿಸಬೇಕು. ಶ್ರೀರಾಮಕೃಷ್ಣರಂತಹ ಮಹಾಗುರು ಕಣ್ಣು ಮುಚ್ಚಿ ಭಾವಸಮಾಧಿಯಲ್ಲೇ ತನ್ನ ಬದುಕನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಬಯಸಿದಂತಹ ಯುವಕ ನರೇಂದ್ರನಾಥನಿಗೆ ಛೀಮಾರಿ ಹಾಕಿ ರಾಮಕೃಷ್ಣ ಹೇಳ್ತಾರೆ, ನರೇನ್, ಕಣ್ಣು ಮುಚ್ಚಿ ದೇವರನ್ನು ನೋಡೋದು ಬಹಳ ದೊಡ್ಡ ಸಾಧನೆ ಏನಲ್ಲ. ನೆನಪಿಟ್ಕೋ, ಕಣ್ಣು ತೆರೆದು ದೇವರನ್ನು ನೋಡೋದಕ್ಕೆ ನೀನು ಪ್ರಯತ್ನಿಸು. ಈ ಜಗತ್ತನ್ನು ನಿನ್ನದಾಗಿಸ್ಕೋ. ಈ ಜಗತ್ತು ಭಗವಂತನದ್ದು ಅನ್ನೋದನ್ನು ಎಂದೂ ಮರಿಬೇಡ. ಈ ಮಾತುಗಳು ನರೇಂದ್ರನ ಮೇಲೆ ಅದೆಷ್ಟು ಪರಿಣಾಮ ಬೀರ್ತು. ನರೇಂದ್ರ ನಮಗೆ ಪೂಜೆಯನ್ನು ಯಾರನ್ನು ಮಾಡಬೇಕು ಅನ್ನೋದನ್ನು ವಿವೇಕಾನಂದರಾಗಿ ಅವರು ಪರಿವರ್ತನೆ ಆದಾಗ ಈ ಜಗತ್ತಿನ ಮುಂದೆ ಇಟ್ಟಂತಹ ಬಹಳ ದೊಡ್ಡ ಪಾಠ ಏನು ಅಂತಂದರೆ, ಚಕ್ರವರ್ತಿ ಮೈಸೂರು ಮಹಾರಾಜರಿಗೆ ಹೇಳ್ತಾರೆ ಅವರು, ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ಅತ್ತ ಕಡೆ ಜಾನ್ ಡಿ ರಾಕ್ಫೆಲ್ಲರ್ಗೆ ಹೇಳ್ತಾರೆ, ಸೇವೆ ಮಾಡುವವನು ಸೇವೆ ಪಡೆಯುವವನಿಗೆ ಋಣಿಯಾಗಿರಬೇಕು ಅಂತ. ಭಾರತೀಯರಾದ ನಮಗೆಲ್ಲ ಹೇಳ್ತಾರೆ, ದೀನರು ನಿಮ್ಮ ದೇವರಾಗಬಲ್ಲರ, ದರಿದ್ರರು ನಿಮ್ಮ ದೇವರಾಗಬಲ್ಲರ, ಅಶಕ್ತರು ನಿಮಗೆ ದೇವರಾಗಬಲ್ಲರ. ಹೊರಚಹರೆಯಲ್ಲಿ ಅವರ ಪರಿಚಯಾತ್ಮಕವಾದ ಅಂಶಗಳು ಅದೆಷ್ಟೇ ವಿಭಿನ್ನವಾಗಿರಲಿ, ನೀವು ಇಷ್ಟಪಡದೇ ಇರಬಹುದಾದ ರೀತಿಯಲ್ಲಿರಲಿ, ನಿಮಗೆ ಅಸಹ್ಯ ತರಬಹುದಾದ ರೀತಿಯಲ್ಲಿರಲಿ, ಅವರ ಸಖ್ಯವನ್ನು ಇವತ್ತಿನ ಮಟ್ಟಿಗೆ ನೀವು ಅನಿವಾರ್ಯ ಎಂದು ಭಾವಿಸದೇ ಇರಬಹುದು. ಆದರೆ ಆ ಹೊರಗೆ ಕಾಣ್ತಾ ಇರೋ ಕೊಚ್ಚೆಯನ್ನು ಸರಿಸಿ ಆ ಒಳಗಡೆ ಇರ್ತಕ್ಕಂಥ ಪವಿತ್ರ ಜಲವನ್ನು ನೀವು ಹುಡುಕೋದಾದರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಇದು ನಿಮ್ಮ ಮುಂದೆ ಇರೋ ಸವಾಲು. ಇದಕ್ಕೆ ಪ್ರಯತ್ನ ಪಡಬಲ್ಲರ? ಇದು ಮಹಾಗುರು ವಿವೇಕಾನಂದರು ನಮ್ಮ ಮುಂದೆ ಇಟ್ಟಂತಹ ಒಂದು ಮಹಾನ್ ಜೀವನ ಸಂಹಿತೆ. ಆದ್ದರಿಂದಲೇ ಗುರು ಮಹಿಮೆ ಅಂತಕ್ಕಂಥದ್ದು ಆ ರೀತಿಯಲ್ಲಿ. ಕಬೀರ ಒಂದು ಕಡೆ ಹೇಳ್ತಾನೆ, ಭಗವಂತನನ್ನೂ ಕೂಡ ನಾನು ಸೆಕೆಂಡರಿ ಮಾಡಿರ್ತೇನೆ, ಸ್ಟ್ಯಾಂಡ್ ಬೈ ಮಾಡಿರ್ತೇನೆ ನನ್ನ ಗುರುವಿನ ಮುಂದೆ. ಯಾಕೆಂದರೆ ಈ ದೇವರ ನಿಜವಾದ ಅಡ್ರೆಸ್ಸನ್ನು ಕೊಟ್ಟಿದ್ದೇ ನನ್ನ ಗುರು. ಈ ದೇವರು ಯಾರು, ಅವನನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ವಿವೇಕವನ್ನೇ ಕೊಟ್ಟವನು ನನ್ನ ಗುರು. ಆದ್ದರಿಂದ ನನ್ನ ಪ್ರಯಾರಿಟಿ ನನ್ನ ಗುರುವಿಗೆ ಅನ್ನೋ ಒಂದು ಮಾತು ಕಬೀರರ ಜೀವನದಲ್ಲಿ ನೋಡ್ತೇವೆ. ಅಲೆಕ್ಸಾಂಡರ್ ಕೂಡ ಇದೇ ರೀತಿಯಲ್ಲಿ ಹೇಳಿದ್ದುಂಟು, ಸ್ವರ್ಗದಲ್ಲಿದ್ದ ನನ್ನನ್ನು ಭೂಮಿಯನ್ನು ನರಕಕ್ಕೆ ತಂದವನು ನನ್ನ ತಂದೆ, ಆದರೆ ನನ್ನ ಗುರು ಇದಾನಲ್ಲ ಅರಿಸ್ಟಾಟಲ್, ಇವನು ಮತ್ತೆ ನನಗೆ ಸ್ವರ್ಗದ ಮಾರ್ಗವನ್ನು ತೋರಿಸ್ತಾ ಇದ್ದಾನೆ, ಅವನು ನನಗೆ ದೊಡ್ಡವನಾಗ್ತಾನೆ. ಈ ಗುರುವಿನ ವಿಷಯದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಗುರುವಿನೊಂದಿಗೆ ಹೇಗೆ ನಡ್ಕೊಂಡ್ರು, ವಿವೇಕಾನಂದರು ಹೇಗೆ ಗುರುವಿನೊಂದಿಗೆ ನಡ್ಕೊಂಡ್ರು, ಇಡೀ ರಾಮಕೃಷ್ಣ ಪರಂಪರೆ ಈ ಗುರುತತ್ವವನ್ನು ನಮ್ಮ ಮುಂದೆ ಹೇಗೆ ಪರಿಚಯಿಸಿದೆ. ಈ ಪರಂಪರೆಗೆ ಹೊಸಬರು ಇರಬಹುದು, ಆದರೆ ಗುರು ಚರಿತ್ರೆಯನ್ನು ಅಧ್ಯಯನ ಮಾಡಿದಂತಹ ಯಾವುದೇ ಭಾರತೀಯನಿಗೆ ಗುರು ಮಹಿಮೆ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಗುರುವಿನ ನೆರಳಲ್ಲಿ ಬದುಕೋದಿದೆಯಲ್ಲ, ಅದೊಂದು ದೊಡ್ಡ ಶಕ್ತಿ. ನನಗಿವತ್ತಿಗೂ ನೆನಪಿದೆ, ನಾನು ವಿದ್ಯಾರ್ಥಿ ಜೀವನ ಮುಗಿಸಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರನ್ನು ನಾನು ಭೇಟಿ ಮಾಡಿ ಮುಂದಿನ ಹೆಜ್ಜೆಗಳನ್ನು ನಾನು ಹಾಕಬೇಕು. 1988 ಶಶಿ ಮಹಾರಾಜರ ಜನ್ಮದಿನ.
ರಾಮಕೃಷ್ಣಾನಂದರ ಜಯಂತಿ ದಿವಸವೇ ನಾನು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು. ನನ್ನ ಕೈಯಲ್ಲಿ 4 ಅಪಾಯಿಂಟ್ಮೆಂಟ್ ಲೆಟರ್ಸ್ ತೊಗೊಂಡು ಬಂದೆ ನಾನು. ಸ್ವಾಮೀಜಿ ಆಗ್ತಾನೆ ಹೋಮ ಮುಗಿದಿತ್ತು. ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಶಶಿ ಮಹಾರಾಜರ ಜಯಂತಿ ಬಹಳ ವಿಶೇಷ. ಯಾಕೆಂದರೆ ಬೆಂಗಳೂರು ಆಶ್ರಮವನ್ನು ಪ್ರಾರಂಭ ಮಾಡಿದ್ದು ಶಶಿ ಮಹಾರಾಜರು. ಹೋಮ ಮುಗಿದಿದೆ, ಆಗ್ತಾನೆ ಹೋಮ ಮುಗಿದಿದೆ. ಪೂಜ್ಯ ಸ್ವಾಮೀಜಿಯವರು ಭಜನೆಗೆ ಹೋಗಬೇಕು. ಬಾ 4 ಪತ್ರ ಅಲ್ವಾ ಅಂಥೇಳಿ ಅವರು ಟೇಬಲ್ ಮೇಲೆ ಇಟ್ಟರು ರೂಮಲ್ಲಿ. ಸೀದಾ ಅವರು ಓಡ್ತಾ ಹೊರಟರು. ಅವ್ರ ಹಿಂದೆ ನಾನು ಓಡಿದೆ. ನನ್ನ ಹಿಂದೆ ಕೂತ್ಕೋ ಅಂತ ಹೇಳಿದರು. ನಾನು ಕೂತ್ಕೊಂಡೆ. ಅದಾದ ಮೇಲೆ ಅವರು ಅವತ್ತು ಕ್ಷಾಂತಿ ಸಹನೆಯ ಶಾಂತ ಶೀತಲ ಕಾಂತಿಯಿಂದಲೇ ಬೆಳಗುವ ಶಶಿ ಆ ಹಾಡನ್ನು ಹಾಡಿದ್ರು. ಅವತ್ತು ನನಗೆ ಒಂದು ಸಂದೇಶವೋ ಎಂಬಂತೆ ಗುರುವೇ ನಿನ್ನಯ ಪರಮ ದೈವವು, ಗುರುವಿನ ಆಣತಿ ಹಿರಿಯ ವೇದವು, ಗುರುವಿಗಾಳ್ತನ ಚರಮ ಸಾಧನ, ಗುರುವಿಗೋಸುಗ ಧರಿತ ಪ್ರಾಣವು. ಈ ಸ್ಟ್ಯಾನ್ಸ 2 ಸಲ ಹೇಳಿದ್ರು ಪುರುಷೋತ್ತಮಾಂಜಿ. ಆಗಲೇ ನನಗೆ ಅರ್ಥ ಆಯಿತು, ನಾನು ಅವ್ರ ಕೈಗೆ ಕೊಟ್ಟಂಥ 4 ಅಪಾಯಿಂಟ್ಮೆಂಟ್ ಲೆಟರ್ಸು ಅದು ಖಂಡಿತವಾಗಿಯೂ ಲೌಕಿಕ ದೃಷ್ಟಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಲೆಟರ್ಸ್ ಅಂತ. ಭಜನೆ ಮುಗಿದ ಮೇಲೆ ರಾಮಕೃಷ್ಣರ ದೇವಸ್ಥಾನದ ಹಿಂದಕ್ಕೆ ಪೂಜ್ಯರೊಂದಿಗೆ ನಾನು ಹೋದಾಗ ಅವ್ರು ಹೇಳಿದರು, ನೀನು ಕೆಲಸಕ್ಕೆ ಹೋಗಬೇಕೇನೋ, ರಾಮಕೃಷ್ಣರ ಕೆಲಸ ನಿನಗೆ ರಾಮಕೃಷ್ಣರೇ ವಹಿಸ್ತಾರೆ, ನೀನು ಕೆಲಸಕ್ಕೆ ಹೋಗಬೇಕಾ, ನೀನು ಲೌಕಿಕ ಚಾಕರಿಗೆ ಹೋಗಬೇಕಾ. ಆ ಮಾತುಗಳು ತುಂಬ ರೀತಿಯಲ್ಲಿ ಆಲೋಚನೆ ಮಾಡುವಂತೆ ಮಾಡ್ತು. ಇಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣ ಸಿಗದೇ ಇದ್ದಿದ್ದರೆ ನನ್ನ ಪೂರ್ವಾಶ್ರಮದ ಹತ್ತಿರದ ಬಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ ನನ್ನನ್ನು ಫರ್ದರ್ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ತಗಲಾಕ್ಬೇಕು ಅಂತಲೇ ಇದ್ದರು. ಒಂದಷ್ಟು ಪುಸ್ತಕಗಳೆಲ್ಲ ಕಳಿಸಿದ್ರು. ಸ್ವಾಮೀಜಿ ಮಾತು ಅಂತಿಮ. ಮಾರನೇ ದಿವಸವೇ ರಿಜಿಸ್ಟರ್ ಪೋಸ್ಟ್ ಮಾಡಿ ನಾನು ಮನೆಯಿಂದ ಇವ್ರಿಗೆ ಸಿಗದಲೆ ಒಂದು 15 ದಿವಸ ಆ ಕಡೆ ಈ ಕಡೆ ಹೊರಟುಬಿಟ್ಟೆ ನಾನು. ಆವತ್ತು ಆ ನಿರ್ಧಾರ ಮಾಡದೇ ಇದ್ದಿದ್ದರೆ ಈ ಜೀವನ ಸಿಗ್ತಾ ಇರಲಿಲ್ಲ. ಇದು ಗುರುವಿನ ಒಂದು ವಿಷಯ. ನಾವು ಏನು ನೋಡಬಹುದು ಅದನ್ನು 1000 ಪಟ್ಟು ಗುರು ನೋಡಬಲ್ಲ ಅನ್ನೋದಕ್ಕೆ ನಾನು ಬಹಳ ವಿಶೇಷವಾಗಿ ಮುಂದೆ ಇಟ್ಟ ಹೆಜ್ಜೆ ಮತ್ತೆ ಆ ಹೆಜ್ಜೆಯನ್ನು ಎಂದೂ ಕೂಡ ಕನಸಿನಲ್ಲೂ ಹಿಂದಕ್ಕೆ ತಗೊಳ್ಳಿಲ್ಲ. ನಾನೊಂದು ದಿವಸ ಆಗಿನ್ನೂ ಈ ಕ್ಷೇತ್ರಕ್ಕೆ ಬಂದ ಹೊಸದು, ಕೆಲವು ತಿಂಗಳುಗಳ ಹಿಂದೆ ನಾನು ಬಂದರೆ ಅವರು ಒಂದು ಬುಟ್ಟಿ ತುಂಬ ಗುಲಾಬಿ ಹೂವು ಇಟ್ಕೊಂಡಿದ್ದರು. ಭಾಳ ಟ್ರಿಮ್ಮಾಗಿ ಬಂದಿದೆಯಾ ಇವತ್ತು, ಇನ್ಶರ್ಟ್ ಮಾಡಿಕೊಂಡು. ವೆರಿ ಗುಡ್, ನೋಡು ಈ ಹೂವನ್ನೆಲ್ಲ ಗಾಂಧಿ ಬಜಾರ್ನಲ್ಲಿ ಮಾರ್ಕೊಂಡು ಬಾ ಅಂದರು. ನಾನು ಆ ಹೂವನ್ನು ತೆಗೆದುಕೊಂಡು ಹೋದೆ. ಗಾಂಧಿ ಬಜಾರಿಗೆ ಹೋದೆ. ವಿದ್ಯಾರ್ಥಿ ಭವನ್ ಮುಂದೆ 3-4 ಅಂಗಡೀಲಿ ವಿಚಾರಿಸಿದೆ. ಕಡೆಗೆ ಅದನ್ನು 8 ರೂಪಾಯಿಗೆ ಮಾರಿದೆ. ಅದನ್ನು ತಂದು ಕೊಟ್ಟಾಗ ಸ್ವಾಮೀಜಿ ಹೇಳಿದರು, ನಿನಗೆ ತುಮಕೂರಿಗೆ ಬಸ್ ಚಾರ್ಜಿಗೆ ಸಾಕಲ್ವಾ? 7 ರೂಪಾಯಿ ಅಲ್ವಾ, ಇನ್ನೂ 1 ರೂಪಾಯಿ ಉಳೀತಲ್ಲ ಅಂತ ಹೇಳಿದ್ರು ಅವರು. ಆವತ್ತೂ ಕೂಡ ಅಯ್ಯೋ ನಾನಿದು ಮಾರಬೇಕಾ, ನಾನು ಹೇಳಿ ಕೇಳಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಇಲ್ಲಿ ಹೋಗಿ ಗಾಂಧಿ ಬಜಾರ್ನಲ್ಲಿ ಫುಟ್ಪಾತ್ ಮೇಲೆ ಮಾರಬೇಕಾ ಅನ್ನೋ ಆಲೋಚನೆ ಬಂದಿದ್ದಿದ್ರೆ ನಾನು ಕೇರ್ ಆಫ್ ಶ್ರೀರಾಮಕೃಷ್ಣ ಆಗ್ತಾ ಇದ್ನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಆ ನಿಷ್ಠೆ, ಅವರ ಮಾತು ಯಾವ ಮಟ್ಟಕ್ಕೆ 2ನೇ ಆಲೋಚನೆಗೆ ಬಿಡ್ತಾ ಇರಲಿಲ್ಲ, ಇದನ್ನು ಪ್ರತಿ ಕ್ಷಣದಲ್ಲೂ ನಾನು ನೆನಪು ಮಾಡ್ಕೊಳ್ತೇನೆ. ಅದಾದ 4 ದಿವಸಕ್ಕೆ ನೀನು ಸೈಕಲಲ್ಲಿ ಓಡಾಡಬೇಡ, ನೀನು ಒಂದೊಂದು ಉಪನ್ಯಾಸ ಮಾಡಿದ್ರೆ ಒಂದು ಶಾಲೆಗೆ ಹೋಗಿ 45 ನಿಮಿಷ 100 ರೂಪಾಯಿ ಕೊಡ್ತೀನಿ ನಿನಗೆ. ಆದರೆ ನೆನ್ಪಿಟ್ಕೋ, ದಿನಕ್ಕೆ 2-3 ಕ್ಲಾಸ್ಗಿಂತಲೂ ಜಾಸ್ತಿ ಮಾತಾಡಬೇಡ. ನಿನ್ನ ಕಂಠ ನನ್ನದು, ನಿನ್ನ ಶಕ್ತಿ, ನಿನ್ನ ಆರೋಗ್ಯ ನನ್ನದು ಅಂಥೇಳಿ 15,000 ರೂಪಾಯಿ ಕೊಟ್ಟು ಒಂದು ಚೇತಕ್ ಸ್ಕೂಟ್ರ್ ಕೊಡಿಸಿದ್ರು. ಆ ಚೇತಕ್ ಸ್ಕೂಟ್ರ್ ಕೊಟ್ಟಾಗ ನನ್ನ ಕೈಗೆ ಆ ಡಾಕ್ಯುಮೆಂಟ್ಸ್ ಕೊಟ್ಟು ಆಣೆ ಮಾಡಿಸ್ಕೊಂಡ್ರು, 80 ಕಿಲೋಮೀಟ್ರಿಗಿಂತ ಫಾಸ್ಟಾಗಿ ಹೋಗಲ್ಲ ಅಂತ ಹೇಳು ಅಂತ. ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಗೇಟಲ್ಲೇ ಕೊಡ್ತಾರೆ ವೆಹಿಕಲ್ ಕೊಟ್ಟಾಗ, ಅದೆಲ್ಲ ನೆನಪಾಗೋದದು. ಇಲ್ಲಿ ಒಂದು ಪ್ರೀತಿ ವಿಶ್ವಾಸ, ಮತ್ತೊಂದು ಕಡೆ ಎಚ್ಚರಿಕೆಯ ಮಾತು. ಈ ಎಚ್ಚರಿಕೆ ಯಾಕೆ ಸ್ವಾಮೀಜಿ ಹೇಳ್ತಾ ಇದ್ದಿದ್ದು ನನಗೆ ನೆನಪಿದೆ. ಆ ಮಾತುಗಳನ್ನು ನಾನು ಯಾಕೆ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬದುಕಿನಲ್ಲಿ ನಮಗೆ ಸಾಕ್ಷಾತ್ತಾಗಿ ಕಂಡ ಅನುಭವ ಅಲ್ವಾ. 10 ಜನ ಸಾಧಕರು, ನಮ್ಮ ವಿಜಯಾನಂದರು, ವಿನಯಾನಂದರು, ಶಾಂತಾನಂದರು, ನಾವೆಲ್ಲ ಇದ್ದಾಗ ಸ್ವಾಮೀಜಿ ಹೇಳೋರು, ನೀವೆಲ್ಲ ನನ್ನನ್ನು ಸಂತೋಷವಾಗಿಡಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಈ ಮಾತುಗಳೆಲ್ಲ ನಮಗಿವತ್ತು ಅರ್ಥ ಆಗುತ್ತೆ. ಯಾಕೆಂತಂದರೆ ಈ ಸಂತೋಷ ಅಂತಕ್ಕಂಥದ್ದು ಬಹಳಷ್ಟು ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಪಡುತ್ತೆ. ಇಲ್ಲಿ ಶ್ರೀರಾಮಕೃಷ್ಣರು ವಚನವೇದದಲ್ಲಿ ಹೇಳ್ತಾರೆ, ಮನುಷ್ಯರನ್ನು ತಿದ್ದೋ ವಿಷಯದಲ್ಲಿ ಹೇಳ್ತಾರೆ, ಎಚ್ಚರಿಕೆಯ ವಿಷಯದಲ್ಲಿ ಹೇಳ್ತಾರೆ. ಜೀವನದ ಚರಮಧ್ಯೇಯ ಹಣ ಸಂಪಾದನೆ ಅಲ್ಲ, ಭಗವಂತನ ಸೇವೆ. ಮತ್ತೆ ಎಚ್ಚರಿಕೆಯನ್ನು ಮುಂದುವರಿಸಿ ಹೇಳ್ತಾರೆ ರಾಮಕೃಷ್ಣರು, ಆದರೆ ಸಾಧು ಸೇವೆಗೆ, ದೇವರ ಕಾರ್ಯಕ್ಕೆ ಹಣ ವಿನಿಯೋಗ ಆಗೋ ಹಾಗಿದ್ದರೆ ಅದರಿಂದ ತಪ್ಪಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಗಮನಿಸ್ಬೇಕು ನಾವು.
ಈ ನಿಟ್ಟಿನಲ್ಲಿ ಮನುಷ್ಯನ ಉದ್ಧಾರಕ್ಕೆ ಒಂದು ಸುಧಾರಣೆಯ ಮಾರ್ಗ ಇದೆ. ಅನಿಮಲ್ಸ್ ಎಂಜಾಯ್ ದರ್ ಸೆನ್ಸಸ್, ಬಟ್ ಹ್ಯೂಮನ್ ಎಂಜಾಯ್ ಹಿಸ್ ಇಂಟಲೆಕ್ಟ್ ಅಂತ ಹೇಳಿ ಬೌದ್ಧಿಕ ವಿಜ್ಞಾನ ನಿಂತುಬಿಟ್ಟಿದೆ. ಆದರೆ ಆ ಇಂಟಲೆಕ್ಟ್ ಮಾರಲ್ ಆ್ಯಂಡ್ ಎಥಿಕಲ್ ಆದಾಗ, ಆ ಇಂಟಲೆಕ್ಟ್ ಅಂತಕ್ಕಂಥದ್ದು ಸಮಾಜಕ್ಕೆ ಉಪಯುಕ್ತವಾದಂಥ ರೀತಿಯಲ್ಲಿ ಹರಡಿದಾಗ ಅಲ್ಲಿ ಅದ್ಭುತವಾದದ್ದನ್ನು ನಾವು ಗಮನಿಸ್ತೇವೆ. ಹೀಗಾಗಿ ಪ್ರಪಂಚವನ್ನು ಸ್ವಲ್ಪ ಗಮನಿಸೋಣ. ನೆಪೋಲಿಯನ್ ಹಿಲ್ ಅಂತ ಒಬ್ಬ ದೊಡ್ಡ ಚಿಂತಕ, ಅವನು ಹೇಳ್ತಾನೆ, ಕಳೆದ ಒಂದು ಶತಮಾನದಲ್ಲಿ ಅಮೇರಿಕದ ಅತ್ಯಂತ 20 ಶ್ರೀಮಂತರ ಒಟ್ಟು ಆಸ್ತಿ ಇಡೀ ಅಮೇರಿಕದ ಆಸ್ತಿಗಿಂತ ಹೆಚ್ಚು. ಆದರೆ ಆ 20 ಜನರೂ ಕೂಡ ನಿರಾಳವಾಗಿ ಸಾಯಲಿಲ್ಲ. ಜೀವನದಲ್ಲಿ ಬಹಳ ರಿಗ್ರೆಟ್ಸ್ ಬಂತವ್ರಿಗೆ. ಆತ್ಮಹತ್ಯೆ, ಖಿನ್ನತೆ, ಅಸಹಾಯಕರಾಗಿ ಸತ್ತರು. ಈ ರಿಗ್ರೆಟ್ಸ್ನಿಂದ ಸಾಯುವಂತಹ ಸನ್ನಿವೇಶ ಈ ಜಗತ್ತಿನಲ್ಲಿ ಯಾರಿಗೂ ಬರೋದು ಬೇಡ ಅಂತ ಅವನು ಬರೀತಾನೆ. ಕಡೆಗೆ ಹೇಳ್ತಾನೆ, ಸಾವಿಗೆ ಪರಿಹಾರ ಸಾವಿನಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿಲ್ಲ ಅಂತ ಹೇಳ್ತಾನೆ. ನೋಡಿ, ಇದೆಲ್ಲವೂ ಕೂಡ ಮಹಾನ್ ವಿಚಾರಗಳು, ಮಹಾನ್ ಚಿಂತಕರು. ಲೌಕಿಕ ಆಗಬಹುದು, ಪಾರಮಾರ್ಥಿಕ ಆಗಬಹುದು, ಮನುಷ್ಯನನ್ನು ಗಟ್ಟಿಯಾಗಿ ಮಾಡುವಂತಹ ವಿಷಯ. ಶ್ರೀರಾಮಕೃಷ್ಣರು ಗುರುಗಳ ಬಗ್ಗೆ ಪರಿಚಯಿಸ್ತಾರೆ. ನಾಗರ ಹಾವಿನಂತೆ ಇರೋ ಗುರುವನ್ನು ನೆಚ್ಕೋ, ಕೇರೆ ಹಾವಿನ ಗುರು ಜೊತೆ ಹೋಗಬೇಡ, ಅವನು ವಿತ್ತಾಪಹಾರಿ ಆಗ್ತಾನೆ ಅಂತ ಎಚ್ಚರಿಸ್ತಾರೆ. ಮಾಸ್ಟರ್ ಮಹಾಶಯ ಕೇಳ್ತಾನೆ, ನಾನು ಧ್ಯಾನ ಮಾಡೋಕ್ಕೆ ಹೋದಾಗೆಲ್ಲ ನನ್ನ ತಾಯಿ ನೆನಪಾಗ್ತಾಳಲ್ಲ. ರಾಮಕೃಷ್ಣ ಹೇಳ್ತಾರೆ, ಹೆತ್ತ ತಾಯಿಯನ್ನು ಕುರಿತು ಧ್ಯಾನ ಮಾಡಿದ್ರೂ ಕೂಡ ಭಗವಂತ ಸಿಗ್ತಾನೆ. ಹೆತ್ತ ತಾಯಿಯನ್ನು ಕುರಿತು ಧ್ಯಾನ ಮಾಡಿದ್ರೆ ದೇವರು ಸಿಗ್ತಾನೆ. ನೋಡಿ, ಯೋಚನೆ ಮಾಡಿ, ಶ್ರೀರಾಮಕೃಷ್ಣರು ತಮ್ಮ ತಾಯಿ ತೀರ್ಕೊಂಡಾಗ ಅವಳ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಅದು ಎಷ್ಟು ಒಂದು ವಿಶೇಷವಾದ ಭಾವದಲ್ಲಿ ಕೃತಜ್ಞತೆ ಸಲ್ಲಿಸ್ತಾರೆ ತಮ್ಮ ತಾಯಿಯ ಆ ಕಟ್ಟಕಡೆಯ ಗಳಿಗೆ ನಿರ್ಗಮನದ ಸಮಯದಲ್ಲಿ. ತಾಯಿಯ ಪಾದ ಅವರು ಹೇಗೆ ಹಿಡ್ಕೊಂಡಿದ್ದರು ಅನ್ನೋದು, ಅದನ್ನು ನೋಡೋದೇ ಪ್ರಪಂಚಕ್ಕೊಂದು ಪಾಠ, ಅದನ್ನು ನೋಡೋದೇ ಒಂದು ದೊಡ್ಡ ಪಾಠ. ಇದು ಯಾಕೆ ರಾಮಕೃಷ್ಣರು ಹೇಳಿದರು? ಸರ್ವಸಂಗ ಪರಿತ್ಯಾಗಿಗಳಾದವರ ವಿಷಯದಲ್ಲೇ ತಾಯಿ ದೇವರಿಗಿಂತ ದೊಡ್ಡವಳಾದ ಮೇಲೆ ನೀವೆಲ್ಲ ವೃದ್ಧಾಶ್ರಮದ ಅಡ್ರೆಸ್ ಗೂಗಲಲ್ಲಿ ಹುಡುಕಬೇಡಿ ಅಂತ. ನಿಮ್ಮ ಮನೆಯಲ್ಲಿರೋ ಹಿರಿಯರಿಗಾಗಲಿ ಅಥವಾ ನಿಮ್ಮ ಮಕ್ಕಳ ಅನುಕೂಲಕ್ಕಾಗಿ ನೀವು ಹುಡುಕೋ ಹಾಗಾಗಬಾರದು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ನೋಡಿ, ಎಂಥ ಮಹಿಮಾವಂತ ಚಿಂತನೆ. ಜ್ಞಾನ ಅನ್ನೋದು ದೊರೆಯೋದು ಸರಳತೆಯಿಂದ, ಜ್ಞಾನದಿಂದಲೇ ದೊರೆಯೋದು ವಿವೇಕದಿಂದ. ಮನುಷ್ಯ ಅಷ್ಟು ಸುಲಭವಾಗಿ ಸರಳನಾಗಲಾರ, ಬಹಳ ಕಷ್ಟ ಇದೆ. ನೆನಪಿಟ್ಕೊಳ್ಳಿ, ಶಕ್ತಿ, ಬುದ್ಧಿ, ವಿದ್ಯೆ, ಜ್ಞಾನ, ವಿವೇಕ, ಭಕ್ತಿ ಇದೆಲ್ಲವೂ ಇತ್ತು ಹನುಮಂತನಲ್ಲಿ. ಹನುಮಂತ ಎಷ್ಟು ಸರಳ ಅಲ್ವಾ ಅಂತ ಹೇಳಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ಪುರಂದರದಾಸರು ಹಾಡಿದ್ದನ್ನು ನಾವೆಲ್ಲ ಕೇಳಿದ್ದೀವಿ. ಹನುಮನು ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನುಳ್ವಾಸ, ಹನುಮನ ಮತವೇ ಹರಿಯ ಮತವು. ಸ್ಮೃತಿಶಾಸ್ತ್ರ ನಮ್ಮ ಮುಂದೆ ಹೇಳುತ್ತೆ 5 ಉನ್ನತವಾದ ತತ್ವಗಳು. ಯಾವುದೇ ವ್ಯಕ್ತಿಯೂ ಕೂಡ ಅವನು ಜೀವನದಲ್ಲಿ ಯಾವ ಸ್ಥಿತಿಯೇ ಇರಲಿ, ಅವನು ಅನುಸರಿಸಿ ತನ್ನ ಜೀವನದ ಉದ್ಧಾರವನ್ನು ಕಂಡುಕೊಳ್ಳಬಹುದಾದಂತಹ ಒಂದು ಮಾರ್ಗವನ್ನು ಕುರಿತು ಸ್ಮೃತಿಗಳು ಹೇಳುತ್ತೆ. ಪಂಚಶೀಲ ಅಂತ ಅದನ್ನು ಕರೆದಿದ್ದಾರೆ. ಮೊದಲನೇದು ಏನು? ಯಾವ ಜೀವಿಯನ್ನೂ ಕೂಡ ಅನ್ಯಾಯವಾಗಿ ಹಿಂಸೆ ಮಾಡಬೇಡ. ಓ ಮನುಷ್ಯನೇ, ನೀನು ಜೀವಿಗಳನ್ನು ಪ್ರೀತಿಸೋದು ಕಲ್ತ್ಕೋ, ಅನ್ಯಾಯವಾಗಿ ಹಿಂಸೆ ಮಾಡಬೇಡ. ಎರಡನೇದು, ಯಾವಾಗಲೂ ಸತ್ಯವಚನ ಪರಿಪಾಲಕನಾಗಿರೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು. 21ನೇ ಶತಮಾನದ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ, ಸತ್ಯ ಹೇಳುವುದಕ್ಕೆ ಸುಳ್ಳು ಹೇಳುವುದಕ್ಕಿಂತಲೂ ಕಡಿಮೆ ನೆನಪಿನ ಶಕ್ತಿ ಇದ್ದರೆ ಸಾಕು. ಏನು ಅದ್ಭುತವಾದ ಮಾತು ಗೊತ್ತದು. ನಾನು ಮಿಸ್ಟರ್ ಎ ಹತ್ರ ಸುಳ್ಳು ಹೇಳಿದ್ದೀನಿ, ಈಗ ಮಿಸ್ಟರ್ ಬಿ ಹತ್ರ ಸುಳ್ಳು ಹೇಳಬೇಕು. ನಾನು ಎ ಹತ್ರ ಏನು ಹೇಳಿದ್ದೀನಿ ಸುಳ್ಳು ಅನ್ನೋದು ನೆನಪಿಟ್ಕೊಂಡು ಎಚ್ಚರಿಕೆಯಿಂದ ಬಿ ಹತ್ರ ಸುಳ್ಳು ಹೇಳಬೇಕು. ಸಿ ಹತ್ರ ಸುಳ್ಳು ಹೇಳಬೇಕು ಅಂದರೆ ಇವರಿಬ್ಬರು ಏನು ಹೇಳಿದ್ದೀನಿ ಅಂತ ನೆನಪಿಟ್ಕೋಬೇಕು. ಇಲ್ಲದ್ರೆ ನಾನು ಕಾಟ್ ರೆಡ್ ಹ್ಯಾಂಡೆಡ್ ಸಿಕ್ಕಾಕೊಂಡು ಬಿಡ್ತೀನಿ. ಆದರೆ ಸತ್ಯವನ್ನು ಹೇಳೋದಕ್ಕೆ
ನೆನಪಿನ ಶಕ್ತಿ ಅಷ್ಟು ಅವಶ್ಯಕತೆ ಇಲ್ಲ. ಸುಳ್ಳು ಹೇಳೋದಕ್ಕೆ ಅನಾರೋಗ್ಯಕರ ಮಟ್ಟದಲ್ಲಿ ನೆನಪಿನ ಶಕ್ತಿ ಇಟ್ಕೋಬೇಕಾಗತ್ತೆ ಅಂತ ವಿಜ್ಞಾನ ಇವತ್ತು ಅದನ್ನು ಪ್ರೂವ್ ಮಾಡಿಬಿಟ್ಟಿದೆ. ಮೂರನೇದು, ಮೋಸ ಕಪಟ ವಂಚನೆಯಿಂದ ನೀನು ನಿನ್ನ ಬದುಕಿನಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗಬೇಡ. ಮೋಸ ಕಪಟ ವಂಚನೆಯಿಂದ ನೀನು ಸಂಪಾದಿಸಿದ್ದು ಗ್ರೀಡ್ ಆಗುತ್ತೆ, ಅದು ನೀಡ್ ಅಲ್ಲ, ಅದು ಗ್ರೀಡ್ ಆಗತ್ತೆ ಅಂತ. ಕಾಯ ವಾಚ ಮನಸ್ಸ ಶುದ್ಧನಾಗಿರು ಅಂತ ಹೇಳುತ್ತೆ 4ನೇ ನಿಯಮ. 5ನೇ ನಿಯಮ ನೋಡಿ, ಗಮನಿಸಿ, ಪಂಚಶೀಲದಲ್ಲಿ ನಿನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೋ. ಇಂದ್ರಿಯಗಳು ನಿನ್ನದೇ ಇರಬಹುದು, ಆದರೆ ನಿನ್ನದೇ ಇಂದ್ರಿಯಗಳನ್ನು ಅನ್ಯಾಯವಾಗಿ ಅನೀತಿಯ ಕಾರ್ಯಕ್ಕೆ ಬಳಸಬೇಡ. ನಿನ್ನದೇ ಇಂದ್ರಿಯ. ಜಾನ್ ಡಿ ರಾಕ್ಫೆಲ್ಲರ್ ಬರೀತಾನೆ, ರಾಕ್ಫೆಲ್ಲರ್ ಫೌಂಡೇಶನ್ನ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಗೆ ಮೊದಲು ಅದನ್ನು ದಾಖಲಿಸಿದಾನ ಅವನು. ದ ಪರ್ಪಸ್ ಆಫ್ ಲೈಫ್ ಈಸ್ ನಾಟ್ ಜಸ್ಟ್ ಟು ಅಕ್ಯುಮುಲೇಟ್ ವೆಲ್ತ್. ಜೀವನದ ಉದ್ದೇಶ ಹಣವನ್ನು ಅಮ್ಯಾಸ್ ಮಾಡೋದಲ್ಲ, ಸಂಗ್ರಹಿಸೋದಲ್ಲ, ಸಂಪತ್ತನ್ನು ಸಂಗ್ರಹಿಸೋದಲ್ಲ. ಅವನು ಹೇಳ್ತಾನೆ, ಇಟ್ ಈಸ್ ಅನ್ಎಥಿಕಲ್ ಆ್ಯಂಡ್ ಸೂಯಿಸೈಡಲ್ ಟು ಯೂಸ್ ಅವರ್ ಓನ್ ಮೈ ಓನ್ ಮನಿ ಇನ್ ಎ ಇಮ್ಮಾರಲ್ ಆ್ಯಂಡ್ ಅನ್ಎಥಿಕಲ್ ವೇ. ದುಡ್ಡು ನನ್ನದೇ ಇರಬಹುದು, ಆದರೆ ನನ್ನದೇ ದುಡ್ಡನ್ನು ಅನ್ಯಾಯವಾಗಿ ಅನೈತಿಕವಾಗಿ ಬಳಸಿದ್ರೆ ಅದು ಆತ್ಮಘಾತಕ. ನೆನ್ಪಿಟ್ಕೊಳ್ಬೇಕಿದು. ನನ್ನ ದುಡ್ಡ್ರಿ, ನಾನು ಹೇಗೆ ಬೇಕಾದರೂ ಬಳಸ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀನಿ, ನನ್ನನ್ನು ಯಾರ್ರೀ ಕೇಳೋದು? ಎಷ್ಟು ಬುದ್ಧಿವಂತಿಕೆ ಉತ್ತರ ಅಲ್ವಾ? ಆದರೆ ನೆನ್ಪಿಟ್ಕೊಳ್ಳಿ, ಯು ಆರ್ ದಿ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ. ಪಾಠ ಹೇಳ್ಕೊಟ್ಟವ್ರು ವಿವೇಕಾನಂದರು ಜಾನ್ ಡಿ ರಾಕ್ಫೆಲ್ಲರ್ಗೆ. ಯು ಆರ್ ದಿ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ. ಅದರಿಂದ ಅವನು ಕಲ್ತ್ಕೊಂಡ ಪಾಠ ಏನು? ಯೂಸಿಂಗ್ ಅವರ್ ಓನ್ ಮನಿ ಇನ್ ಅನ್ ಅನ್ಎಥಿಕಲ್ ಅಂಡ್ ಇಲ್ಲೀಗಲ್ ವೇ ಈ ಸೂಯಿಸೈಡಲ್. ಎಂಥ ಅದ್ಭುತವಾದ ಪಾಠ. ಕಡೆಗೆ ಇನ್ನೊಂದು ವಾಕ್ಯ ಬರೀತಾನೆ, ದಿಸ್ ಈಸ್ ವಾಟ್ ದಿ ಗ್ರೇಟೆಸ್ಟ್ ಲೆಸನ್ ಐ ಕುಡ್ ಲರ್ನ್ ಫ್ರಮ್ ಸೈಂಟ್ ಆಫ್ ಇಂಡಿಯಾ ವಿವೇಕಾನಂದ. ಇಲ್ಲಿ ರಾಕ್ಫೆಲ್ಲರ್ ಯಾವ ಮಾತನ್ನು ನಮ್ಮ ಮುಂದೆ ಇಟ್ಟ ಅದು ನೋಡಿ ನಮ್ಮ ಪಂಚಶೀಲಗಳಲ್ಲಿ ನಾವು ಗುರುತಿಸುವಂಥ ಮಾತಾಗಿದೆ. ಕಡೆಯ 3 ವಾಕ್ಯಗಳು ರಾಮಕೃಷ್ಣರು ಮತ್ತೆ ಮತ್ತೆ ನಮಗೆ ನೆನಪು ಮಾಡಿಕೊಟ್ರು. ಜೀವನದ ಚರಮಧ್ಯೇಯ ಭಗವತ್ ಸಾಕ್ಷಾತ್ಕಾರ. ಭಗವತ್ ಸಾಕ್ಷಾತ್ಕಾರ ಅಂದ್ರೇನು? ನಾವೆಲ್ಲರೂ ಹಾಲೇ, ಆದರೆ ನೆನಪಿಟ್ಕೊಳ್ಳಿ, ಪ್ರಪಂಚ ಅನ್ನೋದು ನೀರು. ಹಾಲು ಮತ್ತು ನೀರಿನ ಸಂಸರ್ಗದಿಂದ ಹಾಲಿನ ಗುಣಮಟ್ಟ ಇಳಿದು ಬಿಡುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಸುಧಾರಣೆಯ ಹೆಜ್ಜೆಗಳು, ಯೋಗ್ಯವಾದ ಪರಿವರ್ತನೆಯ ಹೆಜ್ಜೆಗಳು, ಉದ್ಧಾರದ ಹೆಜ್ಜೆಗಳು ಬೇಕು. ಹೇಗೆ? ಹಾಲನ್ನು ಕಾಯಿಸಬೇಕು, ಅದರಲ್ಲಿರೋ ನೀರು ಉಕ್ಕಿ ಹೋಗಬೇಕದು, ಇಂಗಬೇಕು. ಶುದ್ಧವಾದ ಹೆಪ್ಪು ಹಾಕಿದ್ರೆ ಮೊಸರು, ಅಶುದ್ಧವಾದ ಹೆಸರು ಹಾಕಿದ್ರೆ ಕೆಸರು. ಆದ್ದರಿಂದ ಶುದ್ಧವಾದ ಹೆಪ್ಪು ಹಾಕಬೇಕು. ಜೀವನದಲ್ಲಿ ನಮ್ಮ ಧ್ಯೇಯ ಶುದ್ಧವಾಗಿರಬೇಕು. ಹಾಲು ಮೊಸರಾಗತ್ತೆ, ಮೊಸರನ್ನು ಕಡ್ದಾಗ ಬೆಣ್ಣೆ ಆಗುತ್ತೆ. ಯಾವ ನೀರು ಹಾಲಿನ ಶತ್ರುವಾಗಿತ್ತೋ ಅದೇ ನೀರು ಬೆಣ್ಣೆಯ ರಕ್ಷಕನಾಗತ್ತೆ. ನಾವು ಪ್ರಪಂಚದಲ್ಲಿ ಬದುಕಬೇಕಾ? ಈ ಟ್ರಾನ್ಸ್ಫರ್ಮೇಷನ್ನ ಹಂತಗಳಲ್ಲಿ ನಾವು ಹಾದು ಹೋಗಲೇಬೇಕು. ನಾವು ಶ್ರೀರಾಮಕೃಷ್ಣರ ಈ ಮಾತುಗಳನ್ನು ನಾವು ಮತ್ತೆ 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 ನೆನಪಿಟ್ಕೊಳ್ಬೇಕು. ಒಬ್ಬರಿಗೆ ಹೇಳಿದಂಥ ಮಾರ್ಗ ಮತ್ತೊಬ್ಬರಿಗೆ ಆಗಬೇಕು ಅಂತಿಲ್ಲ ಅಂತ ರಾಮಕೃಷ್ಣರೇ ಹೇಳಿದ್ರು, ಲೋಕಗುರು ಹೇಳಿದ್ರು. ತಾಯಿ ಮಕ್ಕಳ ಜೀರ್ಣಶಕ್ತಿಗೆ ತಕ್ಕಂತೆ ಆಹಾರವನ್ನು ತಯಾರು ಮಾಡುವಂತೆ ನಮ್ಮದೇ ದಾರಿ ಇದೆ, ಆ ದಾರಿಯಲ್ಲೇ ನಾವು ಹೋಗಬೇಕು ಅಂತಕ್ಕಂಥದ್ದನ್ನು ರಾಮಕೃಷ್ಣರು ನೆನಪು ಮಾಡಿಕೊಡ್ತಾ ಬಂದರು. ಭಗವಂತನ ಸೇವೆಯ ಬಗ್ಗೆ, ಜೀವನದಲ್ಲಿ ಶ್ರದ್ಧೆಯ ಅವಶ್ಯಕತೆಯ ಬಗ್ಗೆ ಅವರು ಹೇಳಿದರು. ಎಂಥ ನಂಬಿಕೆ ತಂದು ಕೊಟ್ಟರು ರಾಮಕೃಷ್ಣರು. 2 ಕಡೆಯ ಉದಾಹರಣೆಯ ಮಾತುಗಳು ನನ್ನ ಉಪನ್ಯಾಸದ್ದು. ಅವರು ನಂಬಿಕೆ ತಂದು ಕೊಟ್ಟಂಥ 2 ಮಾತುಗಳು. ಮೊದಲನೇ ಮಾತೇನು ಗೊತ್ತಾ? 4 ವರ್ಷ ಮಳೆ ಬಾರದೆ, ಪ್ರಾಕೃತಿಕ ವಿಕೋಪದಿಂದ, ಅನಾವೃಷ್ಟಿಯಿಂದ ಬೆಳೆಯನ್ನೇ ಬೆಳೆಯೋದಕ್ಕಾಗಲಿಲ್ಲ ರೈತನಿಗೆ. ಅವನು ಕಣ್ಣಲ್ಲಿ ನೀರು ಹಾಕ್ಕೊಳ್ತಾನೆ, ಅಸಹಾಯಕತೆಯಿಂದ ಕೈ ಚೆಲ್ತಾನೆ, ಅವನಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಅವನ ಆತ್ಮಸಾಕ್ಷಿ ಹೇಳುತ್ತೆ, ಇಲ್ಲ, ನಾನು ವ್ಯವಸಾಯವನ್ನು ಬಿಡೋದಿಲ್ಲ. ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತಂದರು ಈ ವ್ಯವಸಾಯವನ್ನು ನೆಚ್ಚಿ ಎಷ್ಟು ಒಳ್ಳೆ ಜೀವನ ಮಾಡಿದ್ರಲ್ಲ. ಒಂದು 3-4 ವರ್ಷ ಮಳೆ ಬರದೇ ಇದ್ರೇನಂತೆ, ಮತ್ತೆ ದೇವರು ನನಗೆ ಮಳೆ ಕೊಟ್ಟೇ ಕೊಡ್ತಾನೆ, ನಾನು ಮತ್ತೆ ಚೆನ್ನಾಗಿ ಬೆಳೀತೇನೆ. ಈ ಆತ್ಮವಿಶ್ವಾಸದ ಮಾತಿನಲ್ಲಿ ರೈತ ಮೈ ಕೊಡವಿ ಕಣ್ಣೀರು ಒರೆಸ್ಕೊಂಡು ದೇವರಿಗೆ ಕೈ ಮುಗಿದು ಭೂಮಿ ತಾಯಿಗೆ ಶರಣಾಗಿ
ಮತ್ತೆ ಅವನು ಕೃಷಿಕ ಕೆಲಸಕ್ಕೆ ಹೋಗ್ತಾನಂತೆ. ಶ್ರದ್ಧೆ ಹೀಗಿರಬೇಕು ಅಂದರು ರಾಮಕೃಷ್ಣರು. ಹಾಗಾದರೆ ಮನುಷ್ಯನ ಕೈಯಲ್ಲಿ ಏನಿದೆ? ಮನುಷ್ಯನ ಕೈಯಲ್ಲಿ ಏನಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕು, ಉಳಿದ ಸನ್ನಿವೇಶಗಳನ್ನು ಭಗವಂತ ತನ್ನ ಕೈಗೆ ತೆಗೆದುಕೊಳ್ತಾನೆ. ಇದನ್ನು ಲೋಕಗುರುವಾದ ಶ್ರೀರಾಮಕೃಷ್ಣರು ಹೇಳಿಕೊಟ್ರು. ಯಾವುದೇ ವಿಷಯದಲ್ಲಿ ನಿರ್ಣಯಾತ್ಮಕವಾಗಿ ನಾವು ಬಾಟಮ್ ಲೈನನ್ನು ಎಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಪ್ರಯತ್ನ 99%, ಆದರೆ 1% ಅನ್ನೋದನ್ನು ನಾವು ಮುಟ್ಟಕ್ಕಾಗೋದಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾನೆ, ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಕಪಲ್ಡ್ ವಿತ್ 1% ಇನ್ಸ್ಪಿರೇಷನ್. ರಾಮಕೃಷ್ಣರು ನಮಗೆಲ್ಲ ಅರ್ಥ ಆಗುವಂಥ ಒಂದು ಉದಾಹರಣೆ ಕೊಡ್ತಾರೆ. ಏನು ಹೇಳ್ತಾರೆ ಅವರು? ನ್ಯಾಯಾಲಯದಲ್ಲಿ ವಾದ ವಿವಾದ ನಡೀತಾ ಇದೆ. ವಕೀಲ ಒಬ್ಬ ನಿಂತ್ಕೊಳ್ತಾನೆ, ತಾನು ಏನೇನು ಮಂಡಿಸಬೇಕೋ ಎಲ್ಲವನ್ನೂ ಮಂಡಿಸ್ತಾನೆ. ಮಂಡಿಸಿ ನ್ಯಾಯಾಧೀಶರ ಮುಂದೆ ಕೈ ಜೋಡಿಸಿ ಹೇಳ್ತಾನೆ, ಮಹಾಸ್ವಾಮಿ, ನಾನು ಏನೇನು ಪ್ರಸ್ತಾಪಿಸಬೇಕಾಗಿತ್ತೋ, ನಾನು ಏನೇನು ವಿಷಯ ನಿಮ್ಮ ಮುಂದೆ ಇಡಬೇಕಾಗಿತ್ತೋ ಅದೆಲ್ಲವನ್ನು ನಾನು ತಮ್ಮ ಅವಗಾಹನೆಗೆ ತಂದಿದ್ದೇನೆ. ಉಳಿದದ್ದು ತಮ್ಮ ಚಿತ್ತ, ಉಳಿದದ್ದು ತಮ್ಮ ಚಿತ್ತ. ನೋಡಿ, ನಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಇನ್ನು ಉಳಿದದ್ದನ್ನು ಪರಮಾತ್ಮನಿಗೆ ಬಿಟ್ಟಾಗ ಪರಮಾತ್ಮ ಬಹಳ ಅದ್ಭುತವಾಗಿ ಎವ್ಯಾಲ್ಯೂಯೇಟರ್. ಅವನು ಎಲ್ಲೂ ಕೂಡ ಅವನು ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗಿಲ್ಲ. ಅವನು ನಮ್ಮ ಜೊತೆ ಜೀವನವೆಲ್ಲ ಗ್ರೇಸ್ಫುಲ್ ಆಗಿರೋದ್ರಿಂದ ನಾವು ನಿಯತ್ತಾಗಿ ಕರೆಕ್ಟಾಗಿ ಮಾಡಿರ್ತೀವಿ ನಾವು ಕೆಲಸ ಅನ್ನೋದು ನಮಗೆಷ್ಟು ನಂಬಿಕೆ ಇದೆಯೋ ಅವನಿಗೂ ಕೂಡ ಅಷ್ಟೇ ನಂಬಿಕೆ ಇದೆ. ಮತ್ತು ಅವನ ಸಿಲೆಬಸ್ನಲ್ಲಿ ಒಂದು ರಿಲ್ಯಾಕ್ಸೇಷನ್ ಇದೆ. ಎನಿ ಫೇಲ್ಯೂರ್ ಈಸ್ ನಾಟ್ ಎಂಡ್ ಆಫ್ ಲೈಫ್, ಅಟ್ ದಿ ಸೇಮ್ ಟೈಮ್ ಎನಿ ಸಕ್ಸಸ್ ಈಸ್ ನಾಟ್ ದಿ ಫೈನಲ್ ಸಕ್ಸಸ್ ಇನ್ ಲೈಫ್. ಆ ರಿಲ್ಯಾಕ್ಸೇಷನ್ ಇದೆ. ಅವನು ನಮ್ಮನ್ನು ತಿದ್ದುವವರೆಗೂ ಕೂಡ ಅವನು ನಮ್ಮ ಕೈ ಬಿಡೋದಿಲ್ಲ. ಅವನು ಬಯಸಿದಂತಹ ಹ್ಯೂಮನ್ ರಿಸೋರ್ಸ್ ನಾವು ಆಗುವವರೆಗೂ ಪರಮಾತ್ಮನೇ ನಮ್ಮ ಕೈ ಹಿಡಿದು ನಡೆಸ್ತಾನೆ. ಆದ್ದರಿಂದಲೇ ರಾಮಕೃಷ್ಣ ಹೇಳಿದ್ದು, ನಾವು ಅಜ್ಜನ ಕೈ ಹಿಡ್ಕೊಳ್ಳೋದಕ್ಕಿಂತ ಅಜ್ಜ ನಮ್ಮ ಕೈ ಹಿಡ್ಕೊಂಡಾಗ ಜಮೀನಿನ ಬದುವಿನ ಮೇಲೆ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಬೀಳುವ ಅವಕಾಶ ಕಡಿಮೆ. ಪ್ರೀತಿಯ ಬಂಧುಗಳೇ, ಲೋಕಗುರುವಾದ ಶ್ರೀರಾಮಕೃಷ್ಣರ ಮತ್ತು ಜಗತ್ತು ಕಂಡ ಹಲವಾರು ಚಿಂತಕರ ಮಾತುಗಳನ್ನು, ಗುರು ಮಹಿಮೆಯನ್ನು ಪರಿಚಯಿಸುವಂತಹ ಈ ಸನ್ನಿವೇಶದಲ್ಲಿ ನಾನು ನಿಮ್ಮ ಮುಂದೆ ಅದನ್ನು ಇಟ್ಟೆ. ಕಡೇ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಇದೊಂದು ಸುಭಾಷಿತ. ಆ ಸುಭಾಷಿತ ಹೇಳುತ್ತೆ, ಓ ಮನುಷ್ಯನೇ, ನೀನು ಕಷ್ಟಪಟ್ಟು ಸಂಪಾದನೆ ಮಾಡು. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಿಂದ ನಿನ್ನ ಹೆಂಡತಿ ಮಕ್ಕಳ ಸೇವೆ ಮಾಡು, ನಿನ್ನ ತಂದೆ ತಾಯಿಗಳನ್ನು ಕಾಪಾಡು, ನಿನ್ನ ಬಂಧು ಮಿತ್ರರಿಗೆ ಸೇವೆ ಮಾಡು, ನಿನ್ನ ಹಣದಿಂದ ಇವರೆಲ್ಲರನ್ನೂ ಕಾಪಾಡು. ಇದು ಧರ್ಮದ ಹೊರನೋಟ. ಧರ್ಮದ ಒಳನೋಟಕ್ಕೆ ಕಡೆಯೇ ವಾಕ್ಯ, ಚಿಕ್ಕ ವಾಕ್ಯ ಅದು, ಇಷ್ಟು ದೊಡ್ಡ ವಾಕ್ಯ ಅಲ್ಲ. ಅದು ನೆನಪಿಸುತ್ತೆ, ಎಚ್ಚರಿಸುತ್ತೆ. ನೀನು ಸಂಪಾದಿಸಿದ ಹಣದಿಂದ, ಹೆಂಡತಿಯಿಂದ, ಮಕ್ಕಳಿಂದ, ತಂದೆ ತಾಯಿ, ಬಂಧು ಮಿತ್ರರು, ಇಷ್ಟವರ್ಗದವರು, ಇವರೆಲ್ಲರಿಂದ ನಿನ್ನನ್ನು ಕಾಪಾಡ್ಕೋ, ನಿನ್ನನ್ನು ಕಾಪಾಡ್ಕೋ. ನಿನ್ನನ್ನೇನು ಕಾಪಾಡ್ಕೋಬೇಕಾಗಿದೆ? ಇದು ಧರ್ಮದ ಒಳನೋಟ. ಈ ಎರಡೂ ನೋಟಗಳನ್ನು ತೋರಿಸಿದಂತಹ ಜಗತ್ತಿನ ಎಲ್ಲ ಗುರು ಪರಂಪರೆಯ ಆ ಪೂಜ್ಯ ಗುರುವರಿಯರಿಗೆ ಭಕ್ತಿ ಶ್ರದ್ಧೆಯಿಂದ ನಮಿಸಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ನನ್ನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಒಂದು ಪ್ರಕಟಣೆ ಇದೆ. ಬೆಳಗ್ಗೆ ನಿಮಗೆ ಈಗಾಗಲೇ ಹೇಳಲಾಯಿತು, ಮೈಸೂರು ರಾಮಕೃಷ್ಣಾಶ್ರಮದಿಂದ ಪೂಜ್ಯ ಸ್ವಾಮಿ ಮುಕ್ತಿದಾನಜಿ ಮಹಾರಾಜರವರು ಬರೆದಂಥ ಒಂದು ಪುಸ್ತಕ ಮತ್ತು ಪೂಜ್ಯ ಸ್ವಾಮಿ ಮುಕ್ತಿದಾನಜಿಯವರೇ ಬರೆದಂತಹ ಆಂಗ್ಲ ಭಾಷೆಯಲ್ಲಿ ಬರೆದಂಥ ಪುಸ್ತಕ ನಮ್ಮ ಅದ್ವೈತಾಶ್ರಮದಿಂದ ಪ್ರಕಟವಾದ ಪುಸ್ತಕ ಮಾರಾಟ ಮಳಿಗೆಯಲ್ಲಿದೆ. ಅದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು. ವಿಶೇಷವಾದಂಥ ಮಾರ್ಗದರ್ಶನದ ಪುಸ್ತಕ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಮೊನ್ನೆ ದಿವಸ ಬಿಡುಗಡೆ ಕಂಡಂತಹ ಚಾಗಿಯ ಹಾಡು, ಈ ಪುಸ್ತಕದ ಬಗ್ಗೆ ಪ್ರಕಟಿಸಬೇಕು ಅಂತ ವ್ಯವಸ್ಥಾಪಕರು ಹೇಳಿದ್ದಾರೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರ ಕಾರ್ಯಗಳ ವಿಷಯದಲ್ಲಿ ಈ 2 ಸಂಪುಟಗಳಲ್ಲಿ ಈ ಪುಸ್ತಕ ಬಂದಿದೆ. ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಇದಿದೆ. ದಯವಿಟ್ಟು ಇದನ್ನು ಕೂಡ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ. ಆನಂದ ಘನ ಅಂತ ಹೇಳಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಕವನ ಸಂಕಲನದ ಸಂಗ್ರಹ, ಈ ಪುಸ್ತಕ ಕೂಡ ಮಾರಾಟಕ್ಕೆ ಲಭ್ಯ ಇದೆ. ಇದೆಲ್ಲದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಗುರೌ ನ ಪ್ರಾಪ್ಯತೆ ಯತ್ ತತ್ ಅನ್ಯತ್ರಾಪಿ ಹಿ ನ ಲಭ್ಯತೆ. ಗುರುಪ್ರಸಾದಾತ್ ಸರ್ವತೋ ಪ್ರಾಪ್ಯೋತ್ತೇ ನ ಸಂಶಯ ಅಂತ ಹೇಳ್ತಾರೆ. ಗುರು ಯಾವುದನ್ನು ದಯಪಾಲಿಸ್ಲಿಕ್ಕಾಗೋದಿಲ್ವೋ ಅದನ್ನು ಜಗತ್ತಿನಲ್ಲಿ ಯಾರೂ ದಯಪಾಲಿಸ್ಲಿಕ್ಕಾಗೋದಿಲ್ಲ ಅಂತ ಈ ಗುರು ಮಹಿಮೆಯನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ ಪರಮ ಪೂಜ್ಯ ಶ್ರೀ ಸ್ವಾಮಿ ವೀರೇಶಾನಂದಜಿ ಸರಸ್ವತಿರವರಿಗೆ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತೇನೆ. ಇದೀಗ ವಂದನಾರ್ಪಣೆಯನ್ನು ಮಂಡಿಸಲು ಪೂಜ್ಯ ಶ್ರೀ ಸ್ವಾಮಿ ಶಾಂತಾನಂದಜಿ ಮಹಾರಾಜರವರಲ್ಲಿ ವಿನಂತಿಸುತ್ತೇನೆ. ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ಯುತ್ವ ಪ್ರಣಮಾಮಿ ಮುಹುರ್ಮುಹು. ಪ್ರೀತಿಯ ಬಂಧುಗಳೇ, ಎರಡು ವಿಶೇಷವಾದಂಥ ಉಪನ್ಯಾಸಗಳನ್ನ ನಾವೆಲ್ಲ ಕೂಡ ಆಲಿಸಿದ್ದೀವಿ. ಭಕ್ತಿಯ ಸಾರ ನಾಗಮಹಾಶಯ ಅನ್ನುವಂಥ ವಿಚಾರವನ್ನು ವೀರಭದ್ರ ಅಂದರು ಭಾಗವತ ಭಕ್ತ ಭಗವಾನ್ ಅನ್ನೋ ವಿಚಾರದಿಂದ ಶುರು ಮಾಡಿ ನಮ್ಮಲ್ಲಿ ಅಹಂಕಾರ ಹೋಗಬೇಕು, ಅದು ನಾಹಂ ಆಗಿ ದಾಸೋಹಂ ಆಗಬೇಕು, ಅಸೋಹಂ ಹೋಗಿ ಅಸೋಹಂ ಇದ್ದರೆ ಅದ್ರ ಮೂಲಕ ವಿವೇಕಾನಂದರ ಥರ ಕೆಲಸ ಮಾಡಬೇಕು ಅಂಥೇಳಿ, ದಾಸೋಹ ಅಂತ ಹೇಳಿದ್ರೆ ನಾಗಮಹಾಶಯರ ಥರ ಇದು ಮಾಡಬೇಕು ಅಂಥೇಳಿ, ಆಮೇಲೆ ಅದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಕೂಡ ಹೇಳ್ತಾ ಸೋಹಂ ಅಂತ ಇದು ಮಾಡಿರುವಂಥದ್ದು ದಾಸೋಹ ಆಗಿ ಸದಾ ಸೋಹಂ ಆಗಿ ಮತ್ತು ಅದು ಸದಾ ದಾಸೋಹವಾಗಿ ಪರಿವರ್ತನೆ ಆದಂಥದ್ದನ್ನ ಅವರು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ನಾವೆಲ್ಲರೂ ಕೂಡ ಗೃಹಸ್ಥರಾಗಿ ವಿಶೇಷವಾಗಿ ಗೃಹಸ್ಥ ಜೀವನ ನಡೆಸಬೇಕಂತ ಹೇಳಿದ್ರೆ ನಾಗಮಹಾಶಯರ ಥರ ಜೀವನ ಮಾಡಬೇಕು ಅನ್ನುವಂಥದ್ದನ್ನ ಭಾಳ ವಿಶೇಷವಾಗಿ ಪ್ರತಿಪಾದಿಸಿದ್ದಾರೆ. ಇಂಗ್ಲೀಷು ಗೊತ್ತಿಲ್ಲ ಅನ್ನೋದಷ್ಟೇ ವಿನಃ ಅವ್ರು ಹೇಳುವಂಥದ್ದು ಪ್ರತಿಯೊಬ್ಬರ ಹೃದಯದಿಂದ ಹೃದಯಕ್ಕೆ ಅರ್ಥವಾಗ್ತಾ ಇತ್ತು. ಇಲ್ಲಿ ಶಾರದಾದೇವಿಯರು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ಜನ ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆಗ ಈ ಬೆಂಗಳೂರು ಜನಕ್ಕೆ ಏನಾದರೂ ನಾನು ಹೇಳಬೇಕಲ್ಲ, ಇವ್ರ ಪಾಪ ಬಂದಿದ್ದಾರೆ ಅಂಥೇಳಿ ಅವರು ಹೊರಗಡೆ ಹೋಗಿ ಬಂದಾಗ ಅವ್ರು ಹೇಳ್ತಾರೆ, ಆ ಭಕ್ತ ಜನ ಎಲ್ಲ ಹೇಳ್ತಾರೆ, ಅವ್ರಿಗೇನು ಮಾತಾಡೋದು ಬೇಡ, ಅವರು ಇರುವಿಕೆಯೇ ನಮಗೆ ವಿಶೇಷವಂತ ಆನಂದ ಕೊಡ್ತಾ ಇದೆ ಅಂಥೇಳಿ. ಹಾಗೆ ಭಾಷೆ ಸಮಸ್ಯೆ ಅಷ್ಟು ದೊಡ್ಡದಲ್ಲ, ಆ ಭಾಷೆಯಲ್ಲಿ ಅಭಿವ್ಯಕ್ತ ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಅದನ್ನ ಆಸ್ವಾದಿಸಿದ್ದೀರಿ ಅಂಥೇಳಿ ಭಾವಿಸ್ತೀನಿ. ಇನ್ನು ಪರಮ ಪೂಜ್ಯರ ಅಂತ ವೀರೇಶ ಅಂದರು ಗುರು ಮಹಿಮೆಯನ್ನು ಭಾಳ ವಿಶೇಷವಾಗಿ ವಿವರಿಸ್ತಾ ಬಂದರು. ನಾವು ಕೂಡ ಅವ್ರ ಜೊತೆ 6 ವರ್ಷ ತುಮಕೂರಲ್ಲಿ ಸೇವೆ ಮಾಡುವಂಥ ಸುಯೋಗವನ್ನು ಪುರುಷೋತ್ತಮ ಅಂದರು ಒದಗಿಸ್ಕೊಟ್ಟಿದ್ದರು. ಬಹುಶಃ ವಚನವೇದವನ್ನು ಒಂದು 15 ವರ್ಷ ಬಿಡ್ದಂಗೆ ತಪಸ್ಸಾಗಿ ಅವರು ಮಾಡಿದಂಥದ್ದು ತುಮಕೂರಲ್ಲಿ ಬಹಳ ವಿಶೇಷ. ವಚನವೇದವನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ನಾನು ಅಲ್ಲಿದ್ದಾಗ ವಚನವೇದ ವಾರ ಮಾಡುವಾಗ ಭಾನುವಾರ ಆ ಸಮಯದಲ್ಲೇ ಈಗ ನಮ್ಮ ವೀರೇಶಾನಂದರ ಜೊತೆ ಅವರ ಎಲ್ಲ ಕೆಲಸಗಳನ್ನು ಹಂಚಿಕೊಳ್ತಾ ಇದ್ದಂಥ ಪರಮಾನಂದರು ಸಿಕ್ಕಿದ್ದು. ರಾಮಕೃಷ್ಣರು ವಚನವೇದ ಅಂಥ ಯೋಗ್ಯ ವ್ಯಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಅವರು ವಿಶೇಷವಂತ ಗುರುಭಕ್ತಿ ಮತ್ತು ಗುರು ಕೊಟ್ಟಂಥ ವಿಶೇಷವಂತ ಕೃಪೆ ಅಂಥೇಳಿ ನಾವು ಭಾವಿಸ್ಬೋದು. ಮತ್ತು ನಮ್ಮ ಜೀವನದ ವಿಶೇಷವಾದಂಥ ಗುರಿ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನ ಬಹಳ ವಿಶೇಷವಾಗಿ ಅವ್ರು ಹೇಳ್ತಾ, ಬಹುಶಃ ಯಾರ್ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದೀರೋ ನೀವೆಲ್ಲ ಧನ್ಯರು. ಅವರು ಯಾವ ಮಾತನ್ನು ಕೂಡ ತೆಗೆದು ಹಾಕೋಕೆ ಆಗದೇ ಇರುವಂಥದ್ದು ಮತ್ತು ಪ್ರತಿಯೊಂದನ್ನು ಕೂಡ ಹೇಳಲಿಕ್ಕೆ ಸಮಯದ ಅಭಾವ. ಹೀಗಾಗಿ ಅವರು ವಿಶೇಷವಾಗಿ ಪ್ರವಚನ ತಪಸ್ವಿ ಅಂತಲೇ ಹೇಳಬೇಕಾಗುತ್ತೆ. ಹೀಗಾಗಿ ಎಷ್ಟು ಕಡೆ ಅವರು ಪ್ರವಚನಗಳು ಮಾಡಿದ್ದಾರೆ. ನಿಜವಾಗಲೂ ಗುರು ಅವರಲ್ಲಿ ಆ ಶಕ್ತಿಯನ್ನು ತುಂಬಿ ತಾವಾಗಿ ಅಲ್ಲಿ ಪ್ರಕಟವಾಗಿ ಅವ್ರ ಮೂಲಕ ವ್ಯಕ್ತವಾಗ್ತಾ ಇದ್ದಾರೆ ಅಂತ ಇಷ್ಟು ಮಾತ್ರ ನಾವು ಹೇಳ್ಬೋದು. ಹೀಗಾಗಿ ಈ ಪ್ರವಚನ ಮಾಡಿಕೊಟ್ಟಂಥ ವೀರೇಶಾನಂದರಿಗೂ ನಮ್ಮ ಪ್ರಚಾರ ಪರಿಷತ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ.
ಮತ್ತು ಈ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿದಂಥ ನಮ್ಮ ಶಾರದೇಶಾಂದ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ನಿಮ್ಮೆಲ್ಲರಿಗೂ ಕೂಡ ಭಾಳ ವಿಶೇಷವಾದಂಥ ವಂದನೆ ಸಲ್ಲಿಸಬೇಕು. ಈ ಸಮಯದಲ್ಲಿ ನಿದ್ದೆ ಮಾಡದೆ ನೀವೆಲ್ಲ ಕೂಡ ಸಹಕಾರ ಕೊಟ್ಟಿದ್ದೀರಿ. ಮತ್ತು ನಿಮ್ಮೆಲ್ಲರಿಗೂ ಕೂಡ ವಿಶೇಷವಂತ ರಾಮಕೃಷ್ಣರ ಕೃಪೆ ಆಗಲಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಜಯ ರಾಮಕೃಷ್ಣ. ಪೂಜ್ಯ ಸ್ವಾಮಿ ಶಾಂತಾನಂದಜಿ ಮಹಾರಾಜರವರಿಗೆ ಧನ್ಯವಾದಗಳು. ಇದೀಗ ಕಾಫಿ ವಿರಾಮ.